ಎಲ್ಲ ಜನಾಂಗದ ಪ್ರೀತಿ ಮಾಡೋರು. ಅವ್ರಿಗೆ ಅದು ಒಂದೇ ಕನಸದು, ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ 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 ಅಂತೇಳಿ ಹಿಂದೂಗಳನ್ನ ಒಟ್ಟಾಗಿ ಹೋಡ್ ತಗೊಳ್ಳೋದು ಅದು ಭ್ರಮೆ ಅವ್ರದ್ದು. ಇಡೀ ರಾಷ್ಟ್ರಾದ್ಯಂತ ಇಂತಹ ಭ್ರಮಾಲೋಕದಲ್ಲಿ ಜನರನ್ನು ತೇಲಿಸಿ ಆ ಹಿಂದುತ್ವದ ಹೆಸರಿನಲ್ಲಿ ಬರ್ತಕ್ಕಂಥದ್ದು, ಇವ್ರು ಯಾವುದು ಡೆವಲಪ್ಮೆಂಟ್ ಕೇಳ್ಬೇಡ್ರಿ, ಏನು ಕೇಳ್ಬೇಡ್ರಿ. ಇಷ್ಟೆಲ್ಲ ಬಜೆಟ್ ಬಗ್ಗೆ ಪ್ರಕ್ರಿಯೆ ಚರ್ಚೆ ಮಾಡಿದ್ರೆ ಅಲ್ಲಿ ಮುಸ್ಲಿಮ್ರೇ ಇವ್ರಿಗೆ ಟಾರ್ಗೆಟ್. ಆದ್ರಿಂದ ಇವ್ರು ಯಾವತ್ತೂ ಪೂರ್ವಾಪರ ನೋಡಿ, ನಾವು ಬಜೆಟ್ ಇದೆ, ಈ ವರ್ಗಕ್ಕೆ ಅನ್ಯಾಯ ಆಯ್ತು, ಇದಾಯ್ತು ಅಂತಕ್ಕಂಥ ಚರ್ಚೆಯಲ್ಲಿ ಅವ್ರಿಗೆ ಮುಂಜಾನೆ ಬಜೆಟ್ದಾಗೂ ಮುಸ್ಲಿಮ್ಸು, ಎದ್ರು ಮುಸ್ಲಿಮು, ಬಿದ್ರು ಮುಸ್ಲಿಮು, ಇವ್ರು ಬಂಡವಾಳ ಮುಸ್ಲಿಂ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರು. ಯಾವುದೇ ಜನಾಂಗನ ನಾವು ಬಿಟ್ಕೊಟ್ಟಿಲ್ಲ, ಎಲ್ಲ ಜನಾಂಗ ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡ್ತಕ್ಕಂಥವ್ರು. ಅಲ್ಪಸಂಖ್ಯಾತರಿಗೆ ನಾವು ಪಾಪ ಅವ್ರಿಗೆ ನಾವು ಕೊಟ್ರೆ ಏನು ತಪ್ಪಿದೆ? ನಾವೇನು ಹಿಂದೂಗಳಿಗೆ ಏನು ವಿರೋಧಿಗಳ? ನಮ್ಮ ಹಿಂದೂಗಳ ವಿರೋಧಿ ಥರ ಬಿಂಬಿಸೋದು, ಆ ಹಿಂದೂಗಳು ಹೂಡ್ತೀವಿ. ಇಂಥದ್ದೊಂದು ದಂಧ ಇವ್ರದ್ದು. ಇವರು ಯಾವತ್ತೂ ರಾಷ್ಟ್ರ ಹಾಗೂ ರಾಜ್ಯದ ಹಿತ ಕಾಪಾಡಿದವರಲ್ಲ, ಇವ್ರು ಏನೂ ಮಾಡಿದವರಲ್ಲ. ಇವ್ರೇನು ಇಟ್ಟು ದಿವಸ ಇದ್ರಲ್ಲ, ಯಾಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ? ಇಟ್ಟು ದಿವಸ ಇದ್ರಲ್ಲ, 2 ಹಂತದ್ದು ಯಾಕೆ ಮಾಡಿದನು ಕೃಷ್ಣ ಮೆಲ್ದಂಡ ಯೋಜನೆದು? ಎಲ್ಲ ಹೈಕಮಾಂಡ್, ನಮ್ಮ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸ್ಟ್ರಾಂಗ್ ಆಗಿದ್ದಾರೆ. ಇನ್ ಅಂಡ್ ಔಟ್ ಎಲ್ಲವೂ ಗೊತ್ತಿದೆ. ಅಭಿಪ್ರಾಯ ಹೇಳಿದಾಗ ನೀವು ಇಮಿಡಿಯೇಟ್ ಅದನ್ನ ಯಾಡ್ ಮಾಡೇ ಇಟ್ಟಿಡ್ತೀರಪ್ಪ. ನೀವು ನಿಮ್ಮದಿಂದ ನೋಡುತ್ತೆ. ಇದ್ಯಾಕೆ ಭಿನ್ನಾಭಿಪ್ರಾಯ? ಎಲ್ಲದಕ್ಕೂ ಇರ್ಬೇಕಂತ ಏನಿದೆ? CM is empower. ಬಜೆಟ್ ಮಂಡನೆ ಮಾಡ್ತಾರೆ, ಅವ್ರು ಉತ್ತರ ಕೊಡ್ತಾರೆ. ಈಗ ನಾವು ಅಧಿಕಾರದಾಗ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅಧಿಕಾರದಾಗ ಇಲ್ಲದ ಪಕ್ಷ ನೋಡಿದ್ರೆ ಇನ್ನು ಅಧಿಕಾರ ಇಲ್ಲ, ಅಧ್ಯಕ್ಷನ್ ತೆಗಿಬೇಕು, ಅಧ್ಯಕ್ಷಂಗದಾನ್ ನಾನು ನೋಡ್ಕೋತಾ ಇದ್ದೀನಿ, ಯಾರು ಏನ್ ನಡೀತಾರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ನಂತ ಅಧ್ಯಕ್ಷ ಹೇಳ್ತಾನೆ. ಇಷ್ಟ ವರ್ಸ್ಟ್ ಪಕ್ಷ ನಮ್ಮ ವಿರೋಧ ಪಕ್ಷ ಇದೆ. ಅದಕ್ಕಿಂತ ನಾವು ಭಾಳ ಬೆಟ್ರಪ್ಪ. ನಾವೊಂದು ಒಪಿನಿಯನ್ ಹೇಳಿರ್ಬೋದು. ಅದರಲ್ಲಿ ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ, ಹೈಕಮಾಂಡ್ ವೆರಿ ಸ್ಟ್ರಾಂಗ್ ಇದೆ, ನಮ್ಮ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ, ನಮ್ಮ ಸರ್ಕಾರ ಇದೆ.